ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಪರಿಷತ್ ಚುನಾವಣೆಗೆ ಕಮಲ ಪಡೆ ರೆಡಿಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಸಲಿರೋ ಅಭ್ಯರ್ಥಿಗಳು, ಬಿಜೆಪಿ ಕಚೇರಿಗೆ ಆಗಮಿಸಿರುವ ಪರಿಷತ್ ಅಭ್ಯರ್ಥಿಗಳು. ಇನ್ನು ನಾಮಪತ್ರವನ್ನ ಸಲ್ಲಿಸಲಿರುವ ಅಭ್ಯರ್ಥಿಗಳು ಬಿಜೆಪಿ ಕಚೇರಿಗೆ ಈಗಾಗಲೇ ಅಭ್ಯರ್ಥಿಗಳು ಕೂಡ ಆಗಮಿಸಿದ್ದಾರೆ. ರಘು ಕೌಟಿಲ್ಯ, ಲಿಂಗರಾಜು ಪಾಟೀಲ್ ಬಿಜೆಪಿ ಕಚೇರಿಗೆ ಭೇಟಿಯನ್ನ ನೀಡಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸಿ ಬಿಜೆಪಿ ಇಲ್ಲಿ ಟಿಕೆಟ್ ಅನ್ನ ನೀಡಿದೆ. ನಾಯಕರು ಹಿಂದುಳಿದ ವರ್ಗದ ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳಿಗೆ ಸಂಘಟನೆಗೆ ವಿಶೇಷವಾದ ಶಕ್ತಿಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ, ನಿತಿನ್ ನಬೀನ್, ಅಗರ್ವಾಲ್, ಬಿಎಸ್ವೈ, ವಿಜೇಂದ್ರ ಅವರಿಗೆ ಧನ್ಯವಾದವನ್ನ ಅರ್ಪಿಸುತ್ತೇನೆ. ಇನ್ನು ಕೊನೆ ಉಸಿರು ಇರುವವರೆಗೂ ಕೂಡ ಪಕ್ಷಕ್ಕೆ ನನ್ನನ್ನ ಸಂಪೂರ್ಣವಾಗಿ ತೊಡಗಿಸಿಕೊಳ್ತೀನಿ. ಗ್ಯಾರಂಟಿ ನ್ಯೂಸ್ಗೆ ಪರಿಷತ್ ಬಿಜೆಪಿ ಅಭ್ಯರ್ಥಿ ರಘು ಕೌಟಿಲ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಪರಿಷತ್ ಹಾಗೂ ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರುವಂಥದ್ದು. ಇದೀಗ ನಮ್ಮ ಜೊತೆ ಪರಿಷತ್ ಅಭ್ಯರ್ಥಿಯಾದಂತಹ ರಘು ಕೌಟಿಲ್ಯ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಪರಿಷತ್ಗೆ ಆಯ್ಕೆ ಆಗಿದ್ದೀರಾ, ಏನು ಹೇಳ್ತೀರಿ? ನಿಮ್ಮನ್ನೇ ಆಯ್ಕೆ ಮಾಡೋದಕ್ಕೆ ಕೆಲವಷ್ಟು ಕಾರಣಗಳಾದರೂ ಏನು? ಭಾರತೀಯ ಜನತಾ ಪಾರ್ಟಿ ಯಾವತ್ತಿಗೂ ಕೂಡ ಸರ್ವ ಸಮಾಜಗಳನ್ನು ಸಮನಾಗಿ ಗುರುತಿಸಿ ಕಾರ್ಯಕ್ರಮಗಳನ್ನು, ರಾಜಕೀಯ ಅಧಿಕಾರಗಳನ್ನು ನಿರಂತರವಾಗಿ ಕೊಟ್ಟುಕೊಂಡು ಬರ್ತಾನೇ ಇದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನನ್ನಂಥವನವನ್ನು ಅವಕಾಶ ಕೊಟ್ಟಿದೆ ವರಿಷ್ಠ ಮಂಡಳಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಯಡಿಯೂರಪ್ಪನವರು, ನಮ್ಮ ಕೋರ್ ಕಮಿಟಿಯ ಅನೇಕ ಸದಸ್ಯರುಗಳೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಸಾಮಾಜಿಕ ನ್ಯಾಯಕ್ಕೆ ಸಂದಂಥ ಜಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೋರ್ಚಾದ ಅಧ್ಯಕ್ಷರಾಗಿದ್ರಿ. ಸೊ ಹೀಗಾಗಿ ನಿಮ್ಮ ಸಂಘಟನೆ ಪರಿಷತ್ ಆಗಿರ್ಬೋದು, OBC ಆಗಿರ್ಬೋದು, ಯಾವ ರೀತಿ ಆಗಿರುತ್ತೆ ಅನ್ನೋದು? ಪಕ್ಷ ಸಂಘಟನೆ ಮತ್ತು ಹಿಂದುಳಿದವರನ್ನು ನಮ್ಮ ಪಕ್ಷದತ್ತ ಸರಿಯುವಂಥ ನಿಟ್ಟಿನಲ್ಲಿ ನನಗೊಂದು ಜವಾಬ್ದಾರಿ ಇದೆ. ಸದನದ ಒಳಗೆ ನಿಂತು ಈ ಸರ್ಕಾರದ ಅಸಲಿ ಮುಖವಾಡವನ್ನು ತೆರೆದಿಟ್ಟು ಈ ಡೋಂಗಿ ಅಯ್ಯಿಂದ ಘೋಷಣೆಯ ಅಸಲಿ ಮುಖವಾಡವನ್ನು ಕಳಚಿ ಇವತ್ತು ಈ ವರ್ಗಗಳಿಗೆ ಆಗಿರ್ತಕ್ಕಂಥ ಅನ್ಯಾಯಗಳು, ಈ ಕಾಂಗ್ರೆಸ್ ಸರ್ಕಾರ ಬಂದಂಥ 3 ವರ್ಷಗಳಿಂದಲೂ ಹಿಂದುಳಿದ ಸಮುದಾಯಗಳಿಗೆ ಯಾವ ಸವಲತ್ತು ಕಾರ್ಯಕ್ರಮಗಳನ್ನು ಕೊಡಲಿಲ್ಲ. ಔದ್ಯೋಗಿಕ ಕಾರ್ಯಕ್ರಮ ಇಲ್ಲ, ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಇಲ್ಲ, ಸಾಮಾಜಿಕ ನ್ಯಾಯವನ್ನು ಕೊಡಲಿಲ್ಲ, ಕೊನೆಗೆ ರಾಜಕೀಯ ಅವಕಾಶವನ್ನು ಕೊಡಲಿಲ್ಲ. ಆ ದೃಷ್ಟಿಯಲ್ಲಿ ನಿಜವಾದ ಹಿಂದುಳಿದವರ ಪರವಾದ ಕಾಳಜಿ, ಬದ್ಧತೆ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಎನ್ನುವುದನ್ನು 28ರ ಚುನಾವಣೆಯಲ್ಲಿ ಇಡೀ ಹಿಂದುಳಿದ ಸಮುದಾಯಗಳನ್ನು ಜಾಗೃತಿಗೊಳಿಸಿ ಪಕ್ಷವನ್ನು ಸದೃಢಗೊಳಿಸುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರಾದ ನಮ್ಮ ಅಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಎಲ್ಲ ಪ್ರಮುಖರ ಜೊತೆಯಲ್ಲಿ ಗೂಡಿ ನಾವು ಪಕ್ಷವನ್ನು ಒಗ್ಗಟ್ಟು ಮಾಡಿ ಅಧಿಕಾರಕ್ಕೆ ತರುವಂಥ ಕೈಂಕರ್ಯವನ್ನು ತೊಡುವಂಥ ನಿಟ್ಟಿನಲ್ಲಿ ನಾನು ಹೆಗಲಿಗೆ ಕೊಡುವಂಥ ಒಂದು ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಹಿಂದ ವರ್ಗಕ್ಕೆ ಕಾಂಗ್ರೆಸ್ ಅನ್ಯಾಯ ಮಾಡುತ್ತೆ ಅನ್ನುವಂಥದ್ದು ಬಿಜೆಪಿ ಮೊನ್ನೆ ಅಷ್ಟೇ ಕೂಗನ್ನು ಎತ್ತಿತ್ತು. ಸೊ ಹೀಗಾಗಿ ಅದಕ್ಕೆ ಕೌಂಟರ್ ಎಂಬುವಂತೆ ನಿಮ್ಮ ಆಯ್ಕೆನಾ ಅಂತ? ಸಮರ್ಥವಾಗಿ ಅದರ ಮುಖವಾಡವನ್ನು ಬಯಲಿಗೆಳೆಯುವುದರ ಒಂದು ಭಾಗವಾಗಿ ನನ್ನ ಆಯ್ಕೆ. ಇದಿಷ್ಟು ಪರಿಷತ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವಂತಹ ರಘು ಕೌಟಿಲ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.